श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. इदेहापरी चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸಂಪುಟ 52. ಏವಂ ಕರ್ತಾ ಕರ್ಮ ಕರಣ ಯಾತಿ ಚೇಹಿ ಲಕ್ಷಣ. सांगितले तुझ विचक्षण ಶಿರೋಮಣಿ. ಹೀಗೆ ಕರ್ತಾ ಕರ್ಮ ಕರಣ ಈ ಮೂರುಗಳ ಲಕ್ಷಣ ಹೇಳುವೆನು ನಿನಗೆ ಹೇ ವಿಚಕ್ಷಣ ಶಿರೋಮಣಿಯೇ. ಹೇ ವಿಚಕ್ಷಣ ಶಿರೋಮಣಿಯೇ, ಈ ರೀತಿಯಾಗಿ ನಾನು ನಿನಗೆ ಕರ್ತಾ ಕರ್ಮ ಕರಣ ಈ ಮೂರುಗಳ ಲಕ್ಷಣ ಹೇಳುವೆನು. ಏತಜ್ಞಾತ ಜ್ಞಾನ ಜ್ಞೇಯ हे कर्माचे प्रवृत्तित्रय तैसेची कर्ता करण कार्य ಆ ಕರ್ಮ ಸಂಚಯೋ. ಇದರಲ್ಲಿ ಜ್ಞಾತ ಜ್ಞಾನ ಜ್ಞೇಯ ಇವು ಕರ್ಮದ ಪ್ರವೃತ್ತಿತ್ರಯ, ಅದೇ ರೀತಿ ಕರ್ತಾ ಕರಣ ಕಾರ್ಯ ಇದು ಕರ್ಮ ಸಂಚಯ. ಇದರಲ್ಲಿ ಜ್ಞಾತ ಜ್ಞಾನ ಜ್ಞೇಯ ಇವು ಕರ್ಮದ ಪ್ರವೃತ್ತಿತ್ರಯಗಳಾಗಿರುವವು. ಅದೇ ರೀತಿ ಕರ್ತಾ ಕರಣ ಕಾರ್ಯ ಇದು ಕರ್ಮ ಸಂಚಯವಾಗಿರುವುದು. ವನ್ಹಿ ठेविला असे धूमू आथी बीजी जेवी द्रुमू. ಕಾಮನಿ ರೋಡೆ ಕಾಮು ಸದಾ ಜೈಸ. ಅಗ್ನಿಯಲ್ಲಿರುವುದು ಧೂಮ, ಬೀಜದಲ್ಲಿರುವುದು ದ್ರುಮ, ಅಥವಾ ಮನಸ್ಸಿನಲ್ಲಿರುವಂತೆ ಕಾಮ ನಿರಂತರವಾಗಿ. ಅಗ್ನಿಯಲ್ಲಿ ನಿರಂತರವಾಗಿ ಧೂಮ ಅಂದರೆ ಹೊಗೆ ಇರುವುದು, ಬೀಜದಲ್ಲಿ ದ್ರುಮ ಅಂದರೆ ವೃಕ್ಷವಿರುವುದು. ಅದರಂತೆ ಮನಸ್ಸಿನಲ್ಲಿ ಯಾವಾಗಲೂ ಕಾಮ ಅಂದರೆ ವಾಸನೆ ಇರುವುದು. ತೈಸಾ ಕರ್ತಾ ಕ್ರಿಯಾ ಕರಣಿ ಕರ್ಮಾಚೆ आहे जितवणी. सोने जैसे खाणी ಸುವರ್ಣಾಚಿಯೇ. ಅದರಂತೆ ಕರ್ತಾ ಕ್ರಿಯಾ ಕರಣಗಳು ಕರ್ಮದ ಉತ್ಪತ್ತಿ ಸ್ಥಾನಗಳು. ಬಂಗಾರ ಸಿಗುವಂತೆ ಗಣಿಯೊಳು ಬಂಗಾರದ ಗಣಿಯೊಳಗೆ ಬಂಗಾರ ಸಿಗುವಂತೆ ಕರ್ತಾ ಕ್ರಿಯಾ ಕರಣಗಳು ಕರ್ಮದ ಉತ್ಪತ್ತಿ ಸ್ಥಾನಗಳಾಗಿರುತ್ತವೆ. ಮನೋನಿ ಹೇ ಕಾರ್ಯಮಿ ಕರ್ತಾ ऐसे आथी जेथ पंडु सुता. तेथात्ಮ ದೂರಿ ಸಮಸ್ತ ಕ್ರಿಯಾಪಾಸಿ. ಆದ್ದರಿಂದ ಇದು ಕಾರ್ಯ, ನಾನು ಕರ್ತ ಎಂಬ ಭಾವವಿದ್ದರೆ ಪಂಡು ಸುತ, ಆಗ ಆತ್ಮ ದೂರನಾಗುವನು ಸಮಸ್ತ ಕ್ರಿಯೆಗಳಿಂದ. ಆದ್ದರಿಂದ ಹೇ ಅರ್ಜುನ, ಇದು ಕಾರ್ಯ, ನಾನು ಕರ್ತ ಎಂಬ ಭಾವವಿದ್ದರೆ ಸಮಸ್ತ ಕ್ರಿಯೆಗಳಿಂದ ಆತ್ಮನು ದೂರನಾಗುವನು, ಅರ್ಥಾತ್ ಅಲಿಪ್ತನಾಗಿರುವನು. ಯಾಲಾಗಿ ಪುಡತಿ ಆತ್ಮ ವೇಗಳಾತಿ ಸುಮತಿ. ಆತಾಸೋಹಿ ಕಿತಿ ಜಾಣತಾಸಿತು. ಆದ್ದರಿಂದ ಪುನಃ ಪುನಃ ಆತ್ಮ ಬೇರೆಯಾಗಿರುವನು ಅರ್ಜುನ. ಎಷ್ಟೊಂದು ಮಾಡಲಿ ವರ್ಣನ ನೀನು ತಿಳಿದೇ ಇರುವಿ. ಹೇ ಅರ್ಜುನ, ಆದ್ದರಿಂದ ನಾನು ಪುನಃ ಪುನಃ ಆತ್ಮನು
ಬೇರೆಯಾಗಿರುವನೆಂದು ಎಷ್ಟೆಂದು ವರ್ಣನೆ ಮಾಡಲಿ, ಇದನ್ನು ನೀನು ತಿಳಿದೇ ಇರುವಿ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ರೋಚ್ಯತೆ ಗುಣಸಂಖ್ಯಾನೇ ಯಥಾವತ್ ಶೃಣುತಾನ್ಯಪಿ. ಸಾಂಖ್ಯಶಾಸ್ತ್ರದಲ್ಲಿ ಹೇಳಿರುವುದೇನೆಂದರೆ, ಜ್ಞಾನ, ಕರ್ಮ ಹಾಗೂ ಕರ್ತ ಈ ಮೂರೂ ಕೂಡ ಸತ್ವ, ರಜ ಹಾಗೂ ತಮ ಎಂಬ ಗುಣಭೇದದಿಂದ ಮೂರು ಪ್ರಕಾರದ್ದಾಗಿರುತ್ತವೆ. ಅವು ಹೇಗಿರುವವು ಹಾಗೆ ಹೇಳುತ್ತೇನೆ, ನೀನು ಕೇಳು. ಪರಿಸಾಂಗಿತಲೆ ಜೆ ಜ್ಞಾನ कर्म कर्ता हन ते तीन्ही तिही ठाई ಭಿನ್ನ ಗುಣಿ ಆಹಾತಿ. ಆದರೆ ಹೇಳಿರುವ ಈ ಜ್ಞಾನ, ಕರ್ಮಕರ್ತಾಗಳ ವಿವರಣ ಈ ಮೂರು ಪ್ರಕಾರದ ಭಿನ್ನ ಗುಣವುಳ್ಳವುಗಳು. ಅವರೇ ಹೇಳಿರುವ ಈ ಜ್ಞಾನ, ಕರ್ಮ, ಕರ್ತಾಗಳ ವಿವರಣ ಈ ಮೂರು ಪ್ರಕಾರದ ಭಿನ್ನ ಗುಣವುಳ್ಳವುಗಳಾಗಿರುತ್ತವೆ. ಮನೋನಿ ಜ್ಞಾನ ಕರ್ಮ ಕರ್ತಯ ಪಾತೆ ಜೋ ನಯೇ ಧನಂಜಯ ಜೇ ದೋನಿ ಬಾಂಧತಿ ಸೋಡಾವಯ ಏಕಚಿ ಪ್ರೌಢ. ಆದ್ದರಿಂದ ಜ್ಞಾನ, ಕರ್ಮ ಹಾಗೂ ಕರ್ತಾಗಳಲ್ಲಿ ಅರ್ಜುನ ವಿಶ್ವಾಸವಿಡಬೇಡ. ಇವುಗಳಲ್ಲಿ ರಜತಮ ಎರಡೂ ಬಂಧಕವಾಗಿದ್ದು ಬಿಡಿಸುವುದರಲ್ಲಿ ಸತ್ವ ಒಂದೇ ಸಮರ್ಥವಿದೆ. ಆದ್ದರಿಂದ ಹೇ ಅರ್ಜುನ, ಜ್ಞಾನ, ಕರ್ಮ ಹಾಗೂ ಕರ್ತಾಗಳಲ್ಲಿ ವಿಶ್ವಾಸವಿಡಬೇಡ. ಇವುಗಳಲ್ಲಿರುವ ರಜ, ತಮ ಎರಡೂ ಬಂಧಕವಾಗಿದ್ದು ಬಂಧನ ಬಿಡಿಸುವಲ್ಲಿ ಸತ್ವ ಒಂದೇ ಸಮರ್ಥವಾಗಿರುತ್ತದೆ. ते सात्विक ठाउवे होए तो गुणभेदु सांगो पाहे जो सांख्य शास्त्री आहे ವಾಯಿಲಾ. ತಿಳಿಯುವುದಕ್ಕಾಗಿ ಆ ಸಾತ್ವಿಕ ಗುಣವನ್ನು, ಅವುಗಳ ಗುಣಭೇದ ಹೇಳುವೆನು. ಸ್ಪಷ್ಟವಾಗಿ ಹೇಳಿರುವುದನ್ನು ಸಾಂಖ್ಯಶಾಸ್ತ್ರದಲ್ಲಿ ಈ ಸಾತ್ವಿಕ ಗುಣ ತಿಳಿಯುವುದಕ್ಕಾಗಿ ಅವುಗಳ ಗುಣಭೇದ ಹೇಳುವೆನು. ಇದನ್ನು ಮುಖ್ಯವಾಗಿ ಸಾಂಖ್ಯಶಾಸ್ತ್ರದಲ್ಲಿ ಹೇಳಿರುತ್ತಾರೆ. ಜೇ ವಿಚಾರ ಕ್ಷೀರ ಸಮುದ್ರ ಸ್ವಬೋಧ ಕುಮುದಿನಿ ಚಂದ್ರ ಜ್ಞಾನ ಡೋಳಸ ನರೇಂದ್ರ ಶಾಸ್ತ್ರಾಚಾರ್ಯೇ. ಅದಾಗಿದೆ ವಿಚಾರ ಕ್ಷೀರ ಸಮುದ್ರ, ಸ್ವಬೋಧ ಕುಮುದಿನಿಗೆ ಚಂದ್ರ, ಜ್ಞಾನ ಪ್ರಕಾಶ ನರೇಂದ್ರ, ಸರ್ವಶಾಸ್ತ್ರಗಳ. ಅದು ನಿಜವಾಗಿಯೂ ವಿಚಾರಕ್ಷೀರ ಸಮುದ್ರವಾಗಿರುತ್ತದೆ. ಅದೇ ರೀತಿ ಸ್ವಬೋಧವೆಂಬ ಕುಮುದಿನಿಗೆ ಚಂದ್ರವಾಗಿದೆ. ಅಷ್ಟೇ ಅಲ್ಲದೆ ಸರ್ವಶಾಸ್ತ್ರಗಳ ಜ್ಞಾನ ಪ್ರಕಾಶಕ ರಾಜನಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.